ಹಲೋ ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಸಣ್ಣ ಬದನೆಕಾಯಿಗಳು ಬರುತ್ತಲ್ಲ, ಅದರಲ್ಲಿ ಡಾಬಾ ಸ್ಟೈಲಲ್ಲಿ ಮಾಡೋ ಎಣ್ಗಾಯಿ ವೆರೈಟಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡ್ಬೋದು ಅಂತ. ಅದಕ್ಕೆ ನೋಡಿ, ಸಣ್ಣಗಿರೋ ಬದನೆಕಾಯಿ ಆರಿಸ್ಕೊಳ್ಳಿ, ಒಂದು ಈರುಳ್ಳಿ, ಒಂದು ಟೊಮೆಟೊ ಇಟ್ಕೊಂಡಿದ್ದೀನಿ, ಮತ್ತು ಜೀರಿಗೆ, ಧನಿಯಾ, ಒಂದು ಕಪ್ ಕಾಯಿ ತುರಿ, ಕಡಲೆಕಾಯಿ ಬೀಜ, ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಮತ್ತು ಒಂದೆರಡು ಪೀಸು ಚಕ್ಕೆ. ಇಷ್ಟು ಸಾಮಗ್ರಿ ಇದ್ದರೆ ನೀವು ತುಂಬ ರುಚಿಯಾಗಿರೋ ಎಣ್ಗಾಯಿನ ಬೇರೆ ವೆರೈಟಿಯಲ್ಲಿ ಒಣಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ನಿಮಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ನೋಡಿ, ಟೊಮೆಟೊ ಹೆಚ್ಕೊಂಡು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಬಿಟ್ಟಿರ್ತೀನಿ. ಸಣ್ಣಗೆ ಅಂತೇನಿಲ್ಲ, ಯಾಕೆಂದರೆ ರುಬ್ಬಕ್ಕೆ ಹಾಕ್ಬಿಡ್ತೀನಿ ನಾನು, ಅದಕ್ಕೋಸ್ಕರ ಸಣ್ಣಗೆ ಹೆಚ್ಕೊಳ್ದಿದ್ರೂ ಪರವಾಗಿಲ್ಲ. ಬದನೆಕಾಯಿನ ಸ್ವಲ್ಪ ಈ ಎಡ್ಜ್ ಇರುತ್ತಲ್ಲ, ಇದನ್ನೊಂಚೂರು ಕಟ್ ಮಾಡಿ 4 ಪೀಸು ಕಟ್ ಮಾಡ್ತೀನಿ. ಪೂರ ಕಟ್ ಮಾಡಲ್ಲ, ಸ್ವಲ್ಪ ಕಚ್ಕೊಂಡಿರೋ ಹಾಗೇ ಅದನ್ನು ಮಾಡ್ತೀನಿ. ಮತ್ತು ಬೇರೆ ವೆರೈಟಿ ಥರ ತೋರಿಸ್ತಿರೋದ್ರಿಂದ ನೀವು ಖಂಡಿತ ಪೂರ ವೀಡಿಯೋನ ನೋಡಲೇಬೇಕು. ನೋಡಿ, ಬದನೆಕಾಯಿನ ನಾನು ಈ ಥರ 4 ಪಾರ್ಟು ಬರೋ ಹಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಬದನೆಕಾಯಿಯು ಅಷ್ಟೇ ಹೀಗೆ 4 ಸೀಳ್ಕೊಂಡಿದ್ದೀನಿ. ಇವಾಗ ಇದು ಒಳಗಡೆಗೆ ನಾನೇನು ತುಂಬಿಸ್ತಾ ಇಲ್ಲ, ಹಾಗೆ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ರುಬ್ಕೊಳ್ಳೋಕ್ಕೋಸ್ಕರ ನೀವು ಎಲ್ಲ ಹಸಿದೆ, ಏನು ಇದ್ರದ್ದೇನು ಬೇಡ. ನೋಡಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಜೀರಿಗೆ ಹಾಕಿದ್ದೀನಿ, ಆಮೇಲೆ ಧನಿಯಾ ಹಾಕಿದ್ದೀನಿ. ನೋಡಿ, ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಏನೇನು ಇಟ್ಕೊಂಡಿದ್ವಲ್ಲ, ಆ ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು, ಮತ್ತು ಕಡಲೆಕಾಯಿ ಬೀಜ ಎಲ್ಲನೂ ಕೂಡ ನೋಡಿ, ಚಕ್ಕೆ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ, ಉಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ನುಣ್ಣಗೆ ನೋಡಿ, ಎಲ್ಲ ಸಾಮಾನನ್ನು ಹಾಕಿದ್ದೀನಲ್ವ, ಇದಕ್ಕೆ ಉಪ್ಪು ಅರಿಶಿನ ಹೇಳ್ದೆ ಅಲ್ಲ, ಅದನ್ನು ಹಾಕ್ಬಿಟ್ಟು 1-2 ಸಲ ತಿರುಗಿಸ್ಕೊಂಡ್ಬಿಟ್ಟು, ಅದಂದರೆ ಚಕ್ಕೆ ಎಲ್ಲ ಪೌಡ್ರ್ ಥರ ಆಗುತ್ತಲ್ವ, ಆಮೇಲೆ ನಾನು ಹೆಚ್ಚಿಟ್ಕೊಂಡಿರೋ 1 ಈರುಳ್ಳಿ ಮತ್ತು 1 ಟೊಮೆಟೊ ಇದನ್ನು ಸೇರಿಸ್ಬಿಟ್ಟು ಎಷ್ಟು ಸಾಧ್ಯ ಅಷ್ಟು ನುಣ್ಣಗೆ ನಾನು ನೈಸಾಗೋ ಹಾಗೆ ರುಬ್ಕೊಳ್ತೀನಿ. ನೋಡಿ, ಈ ಥರ ನಾನು ನುಣ್ಣಗೆ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಉಪ್ಪು ನೀರಲ್ಲಿ ಹಾಕಿದ್ದನ್ನು ಈಗ ಜಸ್ಟ್ ತೆಗೆದಿಟ್ಟಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಈ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ರಲ್ಲ, ಅದನ್ನು ನಿಧಾನವಾಗಿ ಅದರಲ್ಲಿ ಹಾಕಿಬಿಡಿ. ನೀರಿತ್ತಲ್ವ, ಅದಕ್ಕೆ ಅದು ಹಾಗೆ ಆಗ್ತಾಯಿದೆ. ನೋಡಿ, ಇದನ್ನು ಒಂದು ತುಂಬ ಬೇಯೋದು ಬೇಡ, ಆದರೆ ಒಂದು ಸ್ವಲ್ಪ ಮೆತ್ತಗಾಗುವಷ್ಟು ನೀವು ಎಣ್ಣೆ ಏನು ತುಂಬ ಏನು ಇಟ್ಟಿಲ್ಲ, ನಾನು ಸ್ವಲ್ಪನೇ ಇಟ್ಟಿರೋದು. ಈ ಥರ ಚೆನ್ನಾಗಿ ಹೀಗೆ ಬೇಯೋ ಥರ ಇದನ್ನು ಫಸ್ಟು ಎಣ್ಣೆ ಒಳಗೆ ಇದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡ್ಬಿಡಿ ನೀವು. ಇದು ಮೆತ್ತಗಾಗೋದ್ರಿಂದ ಆಮೇಲೆ ಎಣ್ಗಾಯಿ ತುಂಬ ಚೆನ್ನಾಗಿರುತ್ತೆ. ಇದು ಸುಮಾರು ಜನ ಹೀಗೆ ಮಾಡಲ್ಲ, ಅದನ್ನು ತುಂಬಿಸಿ ಎಲ್ಲ ಮಾಡ್ತಾರೆ. ನನ್ನ ಹಿಂದಿನ ವೀಡಿಯೋನಲ್ಲಿ ನಾನು ಅದನ್ನು ತೋರಿಸಿದ್ದೀನಿ ನಿಮಗೆ. ಇವತ್ತು ಬೇರೆ ಸ್ಟೈಲು, ಅಂದರೆ ಸ್ವಲ್ಪ ಡಾಬಾ ಸ್ಟೈಲ್, ಹಳ್ಳಿ ಕಡೆ ಮಾಡೋ ಥರ ಹೀಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಮೆಥಡಲ್ಲಿ ಮಾತ್ರ ಬದನೆಕಾಯಿ ಬೇಯಲ್ಲ ಅನ್ನೋ ಒಂದು ಇದೇ ಇಲ್ಲ. ಕೆಲವು ಕಡೆ ಕೆಳಗಡೆ ಬೆಂದೇ ಇಲ್ಲ ಅಂತಾರಲ್ವ, ಇದರಲ್ಲಿ ಹಾಗಾಗಲ್ಲ. ಸ್ವಲ್ಪ ನೋಡಿ, ಈಗ ಥರ ಬರ್ತಾ ಇದೆ ಅಲ್ವ, ಕಪ್ ಥರ ಬೆಂದಿಸ್ತಾರ, ಅಷ್ಟು ಬರೋ ಅಷ್ಟು ಮಾಡಿ ಅದನ್ನು ಮತ್ತೆ ಈ ತಟ್ಟೆಗೆ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ. ನೋಡಿ, ಎಣ್ಣೆ ಕಾದ ಕೂಡಲೇ ನಾನು ಒಂಚೂರು ಸಾಸಿವೆ ಹಾಕ್ತಾಯಿದ್ದೀನಿ, ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ, ಒಂಚೂರು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಗರಂ ಮಸಾಲ ಪುಡಿ ಒಂಚೂರು ಹಾಕ್ತಾಯಿದ್ದೀನಿ. ಇಷ್ಟಾದಮೇಲೆ ನೀವು ಇದಿತ್ತಲ್ವ, ರುಬ್ಕೊಂಡಿದ್ರಲ್ವ, ಇದನ್ನು ನಿಧಾನವಾಗಿ ಅದರಲ್ಲಿ ಹಾಕ್ಬಿಡಿ. ಅದು ಒಂದು ಸ್ವಲ್ಪ ಕುದಿ ಬಂದಮೇಲೆ ಈ ಬದನೆಕಾಯಿಗಳನ್ನು ಒಂದೊಂದೇ ಅದರಲ್ಲಿ ಹಾಕಿಬಿಟ್ಟು ನೀವು ಮುಚ್ಚಿಟ್ಬಿಟ್ಟು ಬೇಯೋವರೆಗೂ ಇದನ್ನು ಬೇಯಿಸಬೇಕು. ನೋಡಿ,
ಈಗ ಅಲ್ಲಲ್ಲಿ ಹೀಗೆ ಒಂದೊಂದೇ ಸಣ್ಣ ಕುದಿ ಬರ್ತಾ ಇದೆ ಅಲ್ವಾ, ಆವಾಗ ನೀವು ನಿಧಾನವಾಗಿ ನೀವು ಮಾಡಿಟ್ಕೊಂಡಿದ್ರಲ್ಲ ಮೊದಲೇ ಎಣ್ಣೆಯಲ್ಲಿ ತೇಲಿಸ್ಬಿಟ್ಟು ಹೀಗೆ ಇಟ್ಕೊಂಡಿದ್ರಲ್ವ, ಆ ಬದನೆಕಾಯಿನೆಲ್ಲ ಅದಕ್ಕೆ ಹಾಕಿಬಿಡಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮುಚ್ಚಿಟ್ಬಿಟ್ಟು ಅದು ಬೇಯೋ ತನಕ ಆದಷ್ಟು ಕಲಕದೇ ಇದ್ದರೆ ಒಳ್ಳೆಯದು. ಆಮೇಲೆ ನೀವು ಅದನ್ನು ಏನು ಬೇಕೋ ಆ ಥರ ನಿಮಗೆ ಮಾಡಿಕೊಂಡು ಬೆಂದಿದೆಯಾ ಇಲ್ವಾ ಎಲ್ಲ ಚೆನ್ನಾಗಿ ನೋಡ್ಬೋದು. ನೋಡಿ, ತುಂಬ ವೆರೈಟಿಯಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ ಈ ಥರ ಮಾಡೋದು. ಒಂದೇ ಥರ ಮಾಡೋದು ಯಾಕೆ ಅಂತ ಅನ್ನಿಸ್ತಾ ಇರುತ್ತಲ್ವ, ಆವಾಗ ನೀವು ಈ ಥರ ಮಾಡ್ಕೊಳ್ಬೋದು. ನೋಡಿ ಹೀಗೆ ಮಾಡಿಬಿಟ್ಟು ಇದಕ್ಕೆ ನಾನು ಮುಚ್ಚಳ ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ. ನೋಡಿ, ಎಣ್ಗಾಯಿ ದೇಸಿ ಸ್ಟೈಲ್ ಅಥವಾ ಡಾಬಾ ಸ್ಟೈಲ್ ಏನಾದರೂ ಹೇಳ್ಬೋದು ನೀವು, ಎಲ್ಲ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ಅನ್ನೋದು ನೋಡಿದ್ರೇ ಗೊತ್ತಾಗ್ತಾ ಇದೆ. ಟೇಸ್ಟು ಅಷ್ಟೇ ತುಂಬ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ನಾವು ಬೇರೆ ತುಂಬಿ ಮಾಡ್ತೀವಲ್ಲ, ಆ ಎಣ್ಗಾಯಿಗೂ ಈ ಎಣ್ಗಾಯಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಟೇಸ್ಟು. ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಮತ್ತು ರೊಟ್ಟಿ, ಚಪಾತಿ, ದೋಸೆ ಎಲ್ಲದ್ರ ಜೊತೆಯಲ್ಲೂ ಹೊಂದ್ಕೊಳ್ಳುತ್ತೆ. ಒಂದು ಸಲ ತಿಂದರೆ ಮತ್ತೆ ನೀವು ಇದೇ ತರಹ ಮಾಡ್ತೀರಾ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲೂ ನೀವು ನನ್ನನ್ನು ಫಾಲೋ ಮಾಡಿ. ನೀವು ರೆಡಿ ಮಾಡಿದರೆ ಈ ಥರ ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.